ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡ ನಿವಾಸದಲ್ಲಿ ಪೊಲೀಸರು ಸ್ಥಳ ಮಹಜರನ್ನು ನಡೆಸ್ತಾ ಇದ್ದಾರೆ. ಪವಿತ್ರ ಗೌಡ ಅವರನ್ನ ಕರೆತಂದು ಪೊಲೀಸರಿಂದ ಪಂಚನಾಮೆ. ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಇದೇ ಪವಿತ್ರ ಗೌಡ ಹೊಡೆದಿದ್ದಾರೆ ಎನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪವಿತ್ರ ಗೌಡ ಅವರ ನಿವಾಸ RR ನಗರದಲ್ಲಿರುವಂತಹ ಪವಿತ್ರ ಗೌಡ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಈಗ ಸ್ಪಾಟ್ ಮಹಜರನ್ನ ಮಾಡ್ತಾ ಇದ್ದಾರೆ. ಪಂಚನಾಮೆಯನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಈಗಾಗಲೇ ಪೊಲೀಸರು ಕರ್ಕೊಂಡು ಬಂದಿರುವಂತಹ ದೃಶ್ಯ ಇದು. ಬೆಂಗಳೂರಿನಲ್ಲಿರುವಂತಹ RR ನಗರದಲ್ಲಿರುವಂತಹ ಪವಿತ್ರ ಗೌಡ ಅವರ ಮನೆಯಲ್ಲಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಸಾಕ್ಷ್ಯಾಧಾರಗಳನ್ನ ಹುಡುಕುವಂತ ನಿಟ್ಟಿನಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ನಡೆಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕೋರ್ಟ್ಗೆ ಬೇಕಾಗಿರುವಂತದ್ದು ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಸ್ಪಾಟ್ ಮಹಜರ್ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಪವಿತ್ರ ಗೌಡ ಅವರನ್ನ RR ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸಕ್ಕೆ ಈಗ ಕರೆತಂದಿದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ವಿಚಾರಣೆ ನಡೆಸಿದ್ರು ಬೆಳಿಗ್ಗೆ. ಅದಾದ ನಂತರ ಈಗ ಬೆಂಗಳೂರಿನಲ್ಲಿರುವಂತಹ RR ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸಕ್ಕೆ ಪೊಲೀಸರು ಕರೆತಂದಿರುವಂತಹ ದೃಶ್ಯ ಇದು. ಸಾಂತ್ವನ ಕೇಂದ್ರದಿಂದ ಬೆಳ್ಳಂಬೆಳಗ್ಗೆ ಅನ್ನಪೂರ್ಣೇಶ್ವರಿ ನಗರದಲ್ಲಿರುವಂತಹ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಅವರನ್ನ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ಅದಾದ ನಂತರ ಈ ಕೂಡಲೇ ಈಗ RR ನಗರದಲ್ಲಿರುವಂತಹ ಪವಿತ್ರ ಗೌಡ ಅವರ ನಿವಾಸಕ್ಕೆ ಕರೆತಂದಿರುವಂತಹ ಲೈವ್ ದೃಶ್ಯಗಳು ಇದು ನೀವು ನೋಡ್ತಾ ಇರುವಂತದ್ದು. ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಎನ್ನುವಂತಹ ವಿಡಿಯೋ ಸಾಕ್ಷ್ಯನ ಇಟ್ಕೊಂಡು ಪೊಲೀಸರು ಈಗ ಸ್ಥಳ ಮಹಜರಿಗೆ ಬಂದಿರುವಂತದ್ದು. ಪವಿತ್ರ ಗೌಡ ನಿವಾಸದಲ್ಲಿ ಆ ದಿನ ಯಾವ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ, ಯಾವ ಡ್ರೆಸ್ ಅಲ್ಲಿ ಹೊಡೆದಿದ್ದಾರೆ, ಆ ಡ್ರೆಸ್ ಹಾಕೊಂಡಿದ್ದಾರೆ, ಅವೆಲ್ಲವನ್ನು ಕೂಡ ಪೊಲೀಸ್ನವರು ಸ್ಥಳ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಹಜರನ್ನ ನಡೆಸಿ ಪಂಚನಾಮೆಯನ್ನ ಮಾಡಿ ಅದನ್ನ ಸೀಸ್ ಮಾಡಿ ತಗೊಂಡು ಹೋಗ್ತಾರೆ. ನೋಡಿ ಆ ಇಳ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ನೀವು ನೋಡ್ತಾ ಇರ್ಬೋದು. ಪವಿತ್ರ ಗೌಡ ಅವರು ಈಗ RR ನಗರಕ್ಕೆ ಪೊಲೀಸ್ನವರು ಕರ್ಕೊಂಡು ಬಂದಿರುವಂತ ದೃಶ್ಯ ಇದು. ಇದು RR ನಗರದಲ್ಲಿರುವಂತ A1 ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಅವರ ನಿವಾಸ. ಈ ನಿವಾಸಕ್ಕೆ ಈಗ ಪೊಲೀಸ್ನವರು ಕರ್ಕೊಂಡು ಬಂದಿರುವಂತದ್ದು ಸ್ಥಳ ಮಹಜರಿಗೆ. ನೋಡಿ ಹಿಂದೆ ಹೋಗ್ತಾ ಇರುವಂತ ದೃಶ್ಯ, ಹಿಂದ್ಗಡೆ ಲೇಡಿ ಪೊಲೀಸ್ ಇದ್ದಾರೆ, ಮುಂದ್ಗಡೆ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ನೇರ ದೃಶ್ಯಾವಳಿ ಏನೆಲ್ಲ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. 5 ದಿವಸ ಕಸ್ಟಡಿ ಕೇಳಿದ್ದಾರೆ ಪೊಲೀಸ್ನವರು. ವಿಚಾರಣೆ ಕೂಡ ಇನ್ನೂ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನ್ ಆಗಿದೆ, ಯಾವ್ಯಾವ ವಸ್ತುಗಳನ್ನ ಬಳಸಿದ್ದಾರೆ ಕೊಲೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಕಲೆ ಹಾಕಬೇಕಾಗತ್ತೆ. ಈಗಾಗಲೇ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಯಾರ ಜೊತೆ ಮಾತಾಡಿದ್ದಾರೆ ಅದ್ರ ಜೊತೆಗೆ ಕೊಲೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆತನಿಗೆ ಹೊಡಿತಾ ಇರುವಂತ ಸಂದರ್ಭದಲ್ಲಿ ಯಾರು ವಿಡಿಯೋಗಳನ್ನ ತೆಗೆದಿದ್ದಾರೆ ಅದನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನೋಡಿ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಪವಿತ್ರ ಗೌಡ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ ಸಿಬ್ಬಂದಿಗಳು. ಈಗಷ್ಟೇ ಅವರ ಪೊಲೀಸ್ ಇಲಾಖೆಯ ಬಸ್ನಲ್ಲಿ ಅವ್ರನ್ನ ಕರೆದುಕೊಂಡು ಬಂದರು. ಈಗ ಇಲ್ಲಿ ಇದ್ದಂತಹ ಸಾರ್ವಜನಿಕರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಯಾರನ್ನೇ ಆದರೂ ಕೂಡ ಈಗ ಇಲ್ಲಿ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಅವರ ಮನೆ ಮುಂಭಾಗದಲ್ಲಿ ಮಾಧ್ಯಮದವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಇರೋದಕ್ಕೆ, ಸಿಬ್ಬಂದಿಗಳು ಬಿಟ್ಟು ಬೇರೆ ಇನ್ಯಾರನ್ನೂ ಕೂಡ ಇರೋದಕ್ಕೆ ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈಗ ಪೊಲೀಸರು ಹೈ ಸೆಕ್ಯೂರ್ನಲ್ಲಿ ಅವ್ರನ್ನ ಕರೆದುಕೊಂಡು ಬಂದಿದ್ದಾರೆ. ಅವ್ರನ್ನ ಕರೆದುಕೊಂಡು ಬಂದು ಈ ಕ್ಷಣದಲ್ಲಿ ಅವ್ರನ್ನ ಮನೆ ಒಳಗಡೆ ಮಹಜರು ಮಾಡೋದಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸಂಪೂರ್ಣವಾಗಿ ತಲಾಶೆ ಮಾಡಲಾಗುತ್ತೆ. ಪವಿತ್ರ ಗೌಡರನ್ನ ಕರೆದುಕೊಂಡು ಬಂದಿರುವಂಥದ್ದು. ಸಾಕಷ್ಟು ಇಲ್ಲಿ ಸಾರ್ವಜನಿಕರು ಕೂಡ ಈ ಕಡೆ ದೌಡಾಯಿಸ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ನವರು ಈಗಾಗಲೇ ಪವಿತ್ರ ಗೌಡರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಆ ಕಡೆ ಚಿತ್ರದುರ್ಗದಲ್ಲೂ ಕೂಡ ರಘುವ್ರನ್ನ ಕರೆದುಕೊಂಡು ಹೋಗಿ ಒಂದು ಕಡೆ ಮಹಜರು ನಡೀತಾ ಇದೆ. ಈ ಕಡೆ ಈಗ ಪವಿತ್ರ ಈಗಷ್ಟೇ ಕರೆದುಕೊಂಡು ಹೋಗಿ ಸಂಪೂರ್ಣವಾಗಿ ತಲಾಶ್ ಏನೆಲ್ಲ ಮಾಡ್ತಾರೆ ಮಹತ್ವದ ಅಂಶಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಬಹಳ ಪ್ರಮುಖವಾಗಿ ರೇಣುಕಾ ಸ್ವಾಮಿಯನ್ನು
ಕೊಲೆ ಮಾಡಿದಂಥ ಆರೋಪದಲ್ಲಿ ಈಗ ಏನು ಬಂಧಿತರಾಗಿರುವಂಥ ಕಸ್ಟಡಿಯಲ್ಲಿರುವಂತಹ A1 ಆರೋಪಿಯಾದಂಥ ಪವಿತ್ರ ಗೌಡ ಅವರನ್ನ ಈಗ ಅವರ ಮನೆಗೆ ನಿವಾಸಕ್ಕೆ RR ನಗರದಲ್ಲಿರುವಂಥ ಮನೆ ನಂಬರ್ 808 ಕೆಂಚನಹಳ್ಳಿ ರೋಡ್ ಅಲ್ಲಿರುವ ರಾಜಾಜಿನಗರದಲ್ಲಿರುವಂಥ ಪವಿತ್ರ ಗೌಡ ಅವರ ನಿವಾಸಕ್ಕೆ ಈಗ ಅವ್ರನ್ನ ಕರೆದುಕೊಂಡು ಹೋಗಿದಾಗಿದೆ. ಪವಿತ್ರ ಗೌಡ ಮನೆಯ ಸುತ್ತಮುತ್ತ ಈಗಾಗಲೇ ಪೊಲೀಸ್ ಕಾವಲನ್ನು ಕೂಡ ಇರಿಸಲಾಗಿರೋದು, ಇಲ್ಲಿ ಹೈ ಸೆಕ್ಯೂರ್ ಕೂಡ ಕೊಟ್ಟಿರೋದು, ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಮತ್ತು ಟೀಮ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಈಗ ಸಂಪೂರ್ಣವಾಗಿ ಪವಿತ್ರ ಗೌಡರನ್ನು ಕರ್ಕೊಂಡು ಹೋಗಿ ಮಹಜರು ಮಾಡಲಾಗ್ತಾ ಇದೆ. ಮಹತ್ವದ ಸಾಕ್ಷಿಯನ್ನು ಸೀಸ್ ಮಾಡಬೇಕೀಗ, ಮಹತ್ವದ ಸಾಕ್ಷಿಯೊಂದನ್ನು ಕಲೆ ಹಾಕಬೇಕು. ಅದಕ್ಕಾಗಿ ಈಗ ಹಾಗಾದರೆ ಮಹತ್ವದ ಸಾಕ್ಷಿ ಅಂದರೆ ಯಾವುದು? ಈಗ ಪವಿತ್ರ ಗೌಡರನ್ನು ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾ ಇರ್ಬೋದು ಅನ್ನುವಂಥ ಯೋಚನೆಯಲ್ಲಿ ನಾವು ಮಾತನಾಡ್ತಾ ಹೋಗೋದಾದರೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ನಂತರ ತಮ್ಮ ಮನೆಗೆ ಪವಿತ್ರ ಗೌಡ ಹೋಗಿದ್ರು. ಪವಿತ್ರ ಗೌಡ ತಮ್ಮ ಮನೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರೆ ತಂದ ಮೇಲೆ ಮೊದಲು ಹೊಡೆದಿದ್ದೇ ಪವಿತ್ರ ಗೌಡ. ಅಂದರೆ ರೇಣುಕಾಸ್ವಾಮಿಯನ್ನು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದು ಪವಿತ್ರ ಗೌಡ. ಸೊ ಹಾಗಾಗಿ ಹಲ್ಲೆಯನ್ನು ಮಾಡಿದಂಥ ಬಳಿಕ ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿಕೊಂಡ್ರೂ ಕೂಡ ಬಿಟ್ಟಿರಲಿಲ್ಲ, ಚಪ್ಪಲಿಯಿಂದ ಹೊಡೆದಿದ್ರು. ಸೊ ಹೀಗಾಗಿ ಅವರು ಹಾಕಿದಂಥ ಚಪ್ಪಲಿ ಯಾವುದು, ಅವತ್ತು ಬಳಸಿದಂಥ ಡ್ರೆಸ್ ಯಾವುದು, ಅವತ್ತು ಹಾಕ್ಕೊಂಡಿದ್ದಂಥ ಡ್ರೆಸ್ ಮಹತ್ವದ ಸಾಕ್ಷಿಯಾಗುತ್ತೆ, ಅವರು ಹಾಕಿಕೊಂಡಂತಹ ಚಪ್ಪಲಿ ಮಹತ್ವದ ಸಾಕ್ಷಿಯಾಗುತ್ತೆ. ಸೊ ಹೀಗಾಗಿ ಈ ಕುರಿತು ಈಗ ಒಂದು ಮಹತ್ವದ ಮಹಜರು ಆಗ್ತಾ ಇರೋದು. ಈ ಒಂದು ಚಪ್ಪಲಿಯನ್ನು ಹಿಡಿದುಕೊಂಡು ಸಾಕಷ್ಟು ಅಂಶಗಳನ್ನು ಕಲೆ ಹಾಕೋದಕ್ಕೆ ಪೊಲೀಸ್ನವರಿಗೆ ಸಿದ್ಧರಾಗಿ ಪವಿತ್ರ ಗೌಡರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ದರ್ಶನ್ ಬಂದು ಎಲ್ಲರೂ ಹಲ್ಲೆಯನ್ನು ಮಾಡಿದ ಮೇಲೆ ನೇರವಾಗಿ ಇದೇ ಮನೆಗೆ ಬಂದಿರೋದು. ನಿಮಗೇನೀಗ ದೃಶ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮನೆಗೆ ಅವರು ಬಂದಿರೋದ್ರಿಂದ ಬಂದ ನಂತರ ಏನಾಯಿತು, ಮನೆಯಲ್ಲಿ ನಡೆದಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗಳೇನು, ಏನು ಮಾಡಿರ್ಬೋದು, ಅವರು ಏನು ಮಾತನಾಡ್ಕೊಂಡಿರ್ಬೋದು, ಅಲ್ಲಿರುವಂಥ ನೋಡಿ ಈಗ ಮನೆ ಭಾಗದಲ್ಲಿ ಒಂದು CCTV ಇದೆ. ಆ CCTV ದೃಶ್ಯಾವಳಿಗಳನ್ನು ಕೂಡ ಕಲೆ ಹಾಕುವಂಥ ಸಾಧ್ಯತೆ ಇದೆ. ಒಂದು ಕಡೆ ಸಾಕ್ಷ್ಯನಾಶದ ಆರೋಪ ಬರ್ತಾ ಇರುವಂಥದ್ದು. ಈ ಎಲ್ಲದರ ಕುರಿತಾಗಿ ಈಗ ಕರ್ಕೊಂಡು ಬಂದು ಎಲ್ಲ ಆರೋಪಿಗಳನ್ನು ಯಾವ ರೀತಿಯಾಗಿ ಮಹಜರನ್ನು ಮಾಡ್ತಾ ಇದ್ದಾರೋ ಅದೇ ರೀತಿ ಪವಿತ್ರ ಗೌಡ ಅವರನ್ನು ಅವರ ಮನೆಗೆ ಕರೆದುಕೊಂಡು ಬಂದು ಈಗ ಮಹಜರು ಮಾಡ್ತಾ ಇರೋದು. ಬಂದ ನಂತರ ನೀವು ಎಲ್ಲಿದ್ರಿ, ಎಲ್ಲಿ ಹೋದ್ರಿ, ಎಲ್ಲಿ ಕುಳಿತುಕೊಂಡ್ರಿ, ಏನು ಮಾತನಾಡಿದ್ರಿ, ಯಾರಿಗೆ ಕರೆ ಮಾಡಿದ್ರಿ, ಅದು ಈ ರೀತಿಯಾಗಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಲಾಗುತ್ತೆ. ಇಲ್ಲಿ ಸಿಗುವಂಥ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಮುಂದಿನ ತನಿಖೆಗೆ ಪೊಲೀಸ್ನವರಿಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈಗ ಮಹಜರು ನಡೀತಾ ಇರೋದು. ಆ ದಿನ ಪವಿತ್ರ ಧರಿಸಿದಂಥ ಬಟ್ಟೆ ಹಾಗೂ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದಂಥ ಚಪ್ಪಲಿಯನ್ನು ಕೂಡ ಸೀಸ್ ಮಾಡ್ತಾರೆ ಪೊಲೀಸ್ನವರು ಅಂಥೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಪ್ರಕರಣದಲ್ಲಿ ಪವಿತ್ರ ಚಪ್ಪಲಿ ಕೂಡ ಮಹತ್ವದ ಸಾಕ್ಷ್ಯ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನೋಡಿ, ಯಾವುದೇ ಒಂದು ಕೇಸ್ ಆಗಿರ್ಬೋದು, ತನಿಖೆ ಆಗಿರ್ಬೋದು, ಒಂದು ಸಣ್ಣ ಸುಳಿವು ಅಂತ ಹೇಳ್ತಾರಲ್ಲ, ಒಂದು ಸಣ್ಣ ಪೇಪರ್, ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಸಾಕು, ಅದನ್ನು ಇಟ್ಕೊಂಡು ತನಿಖೆ ಮಾಡ್ತಾರೆ ಪೊಲೀಸ್ನವರು ಅಂತಿರುವಾಗ ಇಲ್ಲಿ ಸಾಕಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿರುವಂಥ ಪೊಲೀಸರಿಗೆ ಇದೇನು ಕಷ್ಟ ಆಗೋದಿಲ್ಲ. ಅವರ ಚಪ್ಪಲಿ ಮಹತ್ವದ ಸಾಕ್ಷ್ಯ ಆಗುವಂಥ ಸಾಧ್ಯತೆ ಇದೆ. ಚಪ್ಪಲಿಯಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದ್ರಿಂದ ಅದು ಕೂಡ ಇಲ್ಲಿ ಮಹತ್ವದ ಅಂಶವಾಗಿ, ಸಾಕ್ಷ್ಯವಾಗಿ ಈಗ ಅದನ್ನು ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಪವಿತ್ರ ಗೌಡ ಅವರನ್ನ ಸ್ಪಾಟ್ ಮಹಜರಿಗೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಜನರಲ್ಲೂ ಕೂಡ ಒಂದು ಕುತೂಹಲ, ಪವಿತ್ರ ಗೌಡ ಅವ್ರನ್ನ ಇಷ್ಟು ದಿವಸ ನೋಡ್ತಾ ಇರುವಂಥ ಪವಿತ್ರ ಗೌಡನೇ ಬೇರೆ, ಇವತ್ತು ಆ ಸ್ಪಾಟ್ ಮಹಜರಿಗೆ ಕರ್ಕೊಂಡು ಬರ್ತಾ ಇದ್ದಾರಲ್ಲ, ಇವತ್ತು ನೋಡ್ತಾ ಇರುವಂಥ ಪವಿತ್ರ ಗೌಡ ಬೇರೆ. ಕಾರಣ, ಒಬ್ಳು ಕೊಲೆ ಆರೋಪಿ. ಇಷ್ಟು ದಿವಸ ದೊಡ್ಡ ಮನುಷ್ಯರು, ದರ್ಶನ್ ಅವರ ಸ್ನೇಹಿತೆ, ಸಂಗಾತಿ, ಆದರೆ ಈಗ ಬೇರೆ. ಇವತ್ತೀಗ ಆ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ರಲ್ಲ, ಅಲ್ಲೂ ಕೂಡ